ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಇಲ್ಲಿ ಈಗಾಗಲೇ ಅರ್ಜಿ ಸಲ್ಲಿಕೆಯ ಅವಧಿ ಪೂರ್ಣಗೊಂಡಿದ್ದು ಅಥವಾ ಮುಕ್ತಾಯಗೊಂಡಿರುತ್ತದೆ. ಜನವರಿ 25, 2025ಕ್ಕೆ ಕಡೆಯ ದಿನಾಂಕ ಅಂತ ತಿಳಿಸಲಾಗಿತ್ತು. ಆದರೆ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ತಿಳಿಸಿದಂತೆ ಜನವರಿ 25ರ ಒಳಗಾಗಿ ಇಲ್ಲಿ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ಹೊಸದಾಗಿ ಜಾತಿ ಆದಾಯ ಪ್ರಮಾಣ ಪತ್ರ ಸಲ್ಲಿಸಲು ಒಂದು ಸೂಚನೆಯನ್ನು ನೀಡಿದ್ದರು. ಆದರೆ ಅವಧಿ ಈಗಾಗಲೇ ಪೂರ್ಣಗೊಂಡಿರುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇನ್ನೂ ಕೂಡ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳು ಹೊಸದಾಗಿ RD ನಂಬರ್ ಇರುವಂತಹ ಜಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸಿರುವುದಿಲ್ಲ. ಹಾಗಾಗಿ ಇಲ್ಲಿ ಬಹಳಷ್ಟು ಪೋಷಕರು ಕೂಡ ನನಗೆ ಕೇಳ್ತಾ ಇದ್ದರು, ಇದು ಅವಧಿ ಅಥವಾ ಅಲ್ಲಿ ಎಕ್ಸಾಮ್ ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿ ಸಲ್ಲಿಸುವ ದಿನಾಂಕ ಮುಗಿದಿದೆಯಾ ಅಥವಾ ಮತ್ತೆ ಏನಾದರೂ ವಿಸ್ತರಣೆ ಆಗಬಹುದಾ ಅಂತ ಕೇಳುತ್ತಿದ್ರಿ. ಅದಕ್ಕೋಸ್ಕರವೇ ಈ ವಿಡಿಯೋ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ. ಇಲ್ಲಿ 2026-27ನೇ ಸಾಲಿನ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವಂತಹ ದಿನಾಂಕ ಅವಧಿ ಪೂರ್ಣಗೊಂಡಿದ್ದರೂ ಕೂಡ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಹಳೆಯ RD ನಂಬರ್ ಇರುವಂಥ ಜಾತಿ ಪ್ರಮಾಣ ಪತ್ರ ಸಲ್ಲಿಸಿರುತ್ತೀರಿ. ತಾವುಗಳು ಈಗಾಗಲೇ ಹೊಸದಾಗಿ ಜಾತಿ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಿದ್ದಲ್ಲಿ ತಕ್ಷಣವೇ ಅದನ್ನು ಪಡೆದುಕೊಂಡು ತಮಗೆ ಸಮೀಪದ ಶಾಲೆಗೆ ಹೋಗಿ ಆ ಜಾತಿ ಪ್ರಮಾಣ ಪತ್ರವನ್ನು ನೀಡಿ ಬರಬೇಕಂತ ತಮಗೆ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ನಾನು ಕೂಡ ನಮಗೆ ಹತ್ತಿರವಿರುವಂತಹ ಒಂದು ಇಲ್ಲಿ ಮೊರಾರ್ಜಿ ವಸತಿ ಶಾಲೆಗೆ ನಾನು ಕೇಳಿದಾಗ ಅವರು ತಿಳಿಸಿದಂತಹ ಮಾಹಿತಿ ಏನು ಅಂದರೆ, ಇಲ್ಲಿ ಶಾಲೆಯವರಿಗೆ ಅರ್ಜಿಗಳನ್ನು ಇಲ್ಲಿ ಆನ್ಲೈನಲ್ಲೇ ಸಲ್ಲಿಸಲಿಕ್ಕೆ 2ನೇ ಫೆಬ್ರವರಿ 2026ವರೆಗೆ ಅವಕಾಶವನ್ನು ಅವರಿಗೆ ನೀಡಿರುತ್ತಾರೆ. ಆದರೆ ತಾವು ಏನು ದಾಖಲೆಗಳನ್ನು ಕೊಡಬೇಕಾಗಿತ್ತು ಅದು 25ನೇ ಜನವರಿ 2026 ಅಂತ ಇತ್ತು. ಆದರೆ ತಾವುಗಳು ಏನು ಮಾಡ್ಬೋದು, ಈಗಾಗಲೇ ಅರ್ಜಿಗಳನ್ನು ಸಲ್ಲಿಸಿದವರಾಗಿರ್ಬೋದು ಅಥವಾ ಇನ್ನೂ ಯಾರ್ಯಾರು ಅರ್ಜಿಗಳನ್ನು ಸಲ್ಲಿಸಿಲ್ಲ ತಾವು ಹೋಗಿ ಒಂದು ರಿಕ್ವೆಸ್ಟನ್ನು ಮಾಡಿಕೊಂಡು ಈ ರೀತಿ ಜಾತಿ ಆದಾಯ ಪ್ರಮಾಣ ಪತ್ರ ಸಲ್ಲಿಕೆ ನಾವು ಮಾಡಿದ್ದು ತಡವಾಗಿ ಬಂದ ಕಾರಣ ತಾವುಗಳು ನಮ್ಮ ಅರ್ಜಿಯನ್ನು ಪರಿಗಣಿಸಬೇಕು ಅಂತ ತಾವುಗಳು ವಿನಂತಿಯನ್ನು ಮಾಡಿಕೊಂಡ್ರೆ ಕಡ್ಡಾಯವಾಗಿ ಅವರು ತೆಗೆದುಕೊಳ್ತಾರೆ, ತಮ್ಮ ಅರ್ಜಿಯನ್ನು ಅಕ್ಸೆಪ್ಟ್ ಮಾಡ್ತಾರೆ ಅಂತ ತಮಗೆ ಈ ಮಾಹಿತಿ ತಿಳಿಸ್ತಾ ಇದ್ದೀನಿ. ಯಾರು ಇನ್ನೂ ಜಾತಿ ಆದಾಯ ಪ್ರಮಾಣ ಪತ್ರ ಹೊಸದಾಗಿ ಪಡ್ಕೊಂಡಿಲ್ಲ ತಾವು ತಕ್ಷಣವೇ ಪಡೆದುಕೊಂಡು ತಾವು ತಮಗೆ ಸಮೀಪ ಇರುವಂಥ ಒಂದು ಹತ್ತಿರದ ಮೊರಾರ್ಜಿ ವಸತಿ ಶಾಲೆಗೆ ಕೊಟ್ಟು ಬರ್ಬೋದು. ಯಾಕಂದರೆ ಅವ್ರಿಗೆ ಇನ್ನೂ ಅರ್ಜಿ ಸಲ್ಲಿಸಲಿಕ್ಕೆ ಫೆಬ್ರವರಿ 2, 2026ವರೆಗೆ ಮೊರಾರ್ಜಿ ಶಾಲೆಗಳಿಗೆ ಅವಕಾಶವನ್ನು ನೀಡಿರುತ್ತಾರೆ. ಆದರೆ ಇದು ಇನ್ನೂ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಇಲ್ಲಿ ಪ್ರಾಧಿಕಾರದವರು ಇಲ್ಲಿ ವೆಬ್ಸೈಟ್ನಲ್ಲಿ ಇದನ್ನು ಪ್ರಕಟ ಮಾಡಿರುವುದಿಲ್ಲ. ಆದರೆ ಶಾಲೆಗಳಿಗೆ ಅವರು ಮಾಹಿತಿಯನ್ನು ನೀಡಿರುತ್ತಾರೆ ಎನ್ನುವಂಥ ಮಾಹಿತಿಯನ್ನು ನನಗೆ ನಮ್ಮ ಸಮೀಪದ ಮೊರಾರ್ಜಿ ವಸತಿ ಶಾಲೆಯವರು ನೀಡಿರುತ್ತಾರೆ. ತಾವುಗಳು ಕೂಡ ತಮಗೆ ಹತ್ತಿರವಿರುವಂಥ ಮೊರಾರ್ಜಿ ವಸತಿ ಶಾಲೆಗೆ ಹೋಗಿ ಭೇಟಿ ನೀಡಬಹುದು ಅಥವಾ ಅವ್ರಿಗೆ ಕರೆ ಮಾಡಿ ಕೂಡ ಕೇಳಬಹುದು. ಮತ್ತೇನಾದರೂ ಡೇಟ್ ವಿಸ್ತರಣೆ ಆಗಿದೆಯಾ ಅಥವಾ ನಮಗೆ ಇಲ್ಲಿ ಜಾತಿ ಪ್ರಮಾಣ ಪತ್ರ ಕೊಡಲಿಕ್ಕೆ ಇನ್ನೂ ಕಾಲಾವಕಾಶ ಇದೆ ಅಂತಲೂ ಕೂಡ ತಾವು ಕನ್ಫರ್ಮ್ ಮಾಡಿಕೊಳ್ಬೋದು ಅಂತ ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ.